ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ನನ್ನ ಪ್ರೀತಿಯುಳ್ಳ ಎಲ್ಲ ಸಹೋದರ ಸಹೋದರಿಯರನ್ನು ಈ ಪ್ರತಿಕ್ಷಣ ಯೇಸುವಿನೊಂದಿಗೆ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುವನಾಗಿದ್ದೇನೆ. ಪ್ರಿಯರೇ, ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬಿದ್ದೇನೆ. ಹಾಗೆ ಈ ದಿವಸವೆಲ್ಲ ನಮ್ಮ ಕರ್ತನು ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಿಯರೇ, ಈ ದಿನದ ಒಂದು ಚಿಂತನೆಗಾಗಿ ಒಂದು ಚಿಕ್ಕ ಸಂದೇಶವನ್ನು ಧ್ಯಾನ ಮಾಡೋಣ. ಕೀರ್ತನೆಗಳ ಪುಸ್ತಕ 41ನೇ ಕೀರ್ತನೆ, ಅದರ 1ನೇ ವಚನವನ್ನು ನಾವು ಓದಿಕೊಳ್ಳೋಣ. ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ: ದಿಕ್ಕಿಲ್ಲದವನನ್ನು ಪರಾಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು ಎಂಬಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರ ವಾಕ್ಯದಲ್ಲಿ ಇಲ್ಲಿ ನಾವು ನೋಡುವಾಗ ದಿಕ್ಕಿಲ್ಲದವರು ಅಂದರೆ ಬಡವರು, ಅನಾಥರು, ನಿರ್ಗತಿಕರು. ಪ್ರಿಯರೇ, ಇಂಥವ್ರನ್ನೆಲ್ಲ ನಾವು ಪರಾಂಬರಿಸುವಾಗ, ಇಂಥವರಿಗೆ ಸಹಾಯ ಮಾಡುವಾಗ ನಿಜವಾಗಲೂ ಇದು ದೇವರಿಗೆ ಒಂದು ದೊಡ್ಡ ಮಹಿಮೆಯ ಕಾರ್ಯವಾಗಿದೆ ಪ್ರಿಯರೇ. ಆದ್ದರಿಂದ ಇಲ್ಲಿ ನಾವು ನೋಡ್ತೇವೆ, ದಿಕ್ಕಿಲ್ಲದಂಥವ್ರನ್ನ ಯಾರು ಪರಾಂಬರಿಸ್ತಾರೋ, ಯಾರು ಸಹಾಯ ಮಾಡ್ತಾರೋ, ಅವ್ರನ್ನ ಯಾರನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ಅವರಿಗೆ ಕಾಳಜಿಯನ್ನು ಮಾಡ್ತಾರೋ ಅಂಥವರನ್ನು ದೇವರು ಯೆಹೋವನು ಏನು ಮಾಡ್ತಾರೆ ಅಂದರೆ ಆಪತ್ಕಾಲದಲ್ಲಿ ರಕ್ಷಿಸ್ತಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ. ಯಾಕಂತ ಹೇಳಿದರೆ, ದೇವರ ಹೃದಯದಲ್ಲಿ ಕೆಲವರು ಇಂಥ ಬಡವರಿಗೆ, ನಿರ್ಗತಿಕರಿಗೆ, ಅನಾಥರಿಗೆ ಅವರಿಗೆ ದೊಡ್ಡ ಸ್ಥಾನವಿದೆ ಪ್ರಿಯರೇ. ಆದ್ದರಿಂದ ನಾವು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಈ ರೀತಿಯಾಗಿ ನೋಡ್ತೇವೆ. 19ನೇ ಅಧ್ಯಾಯ 17ನೇ ವಚನದಲ್ಲಿ, ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವನು, ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು ಎಂಬುದಾಗಿ. ನೋಡಿ, ಬಡವರಿಗೆ ದಯೆ ತೋರಿಸುವನು, ಸಹಾಯ ಮಾಡುವನು, ಅವರಿಗೆ ಏನೆಲ್ಲ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾರೆ ನೋಡ್ರಿ. ಅವ್ರನ್ನ ಪ್ರೀತಿಸುವುದಾಗಲಿ, ಪ್ರೈಸ್ ಗಾಡ್, ಇಂಥ ಕಾರ್ಯಗಳನ್ನು ಮಾಡುವಾಗ ನೋಡ್ರಿ ಯೆಹೋವನಿಗೆ ಸಾಲ ಕೊಡುವನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಪ್ರಿಯರೇ. ಅಂದರೆ ದೇವರ ದೃಷ್ಟಿಯಲ್ಲಿ ಪ್ರೈಸ್ ಗಾಡ್ ಇಂಥವರು ಬಡವರು, ಅನಾಥರು ಬಹಳ ಅಮೂಲ್ಯರಾಗಿದ್ದಾರೆ ಪ್ರಿಯರೇ. ಆದ್ದರಿಂದ ಸೃಷ್ಟಿಕರ್ತನಾದ ದೇವರನ್ನು ಆ ಯೇಸುವಿನ ಮೂಲಕ ತಿಳ್ಕೊಂಡವರಾದಂಥ ನಾವುಗಳು ಈ ಲೋಕದಲ್ಲಿ ಅನೇಕರು ದೀನರು, ಆಮೇಲೆ ಬಡವರು, ಅನೇಕ ನಿರ್ಗತಿಕರು ಇರುವಂಥದ್ದನ್ನು ನೋಡ್ತೀವಿ. ಇಂಥವರನ್ನು ನಾವು ಪರಾಂಬರಿಸುವುದರ ಮೂಲಕ, ಇವರಿಗೆ ಯೇಸುವಿನ ಒಂದು ಪ್ರೀತಿಯನ್ನು ಸಾರುವುದರ ಮೂಲಕ, ಯೇಸುವಿನ ಶುಭ ಸಂದೇಶವನ್ನು ಸಾರುವುದರ ಮೂಲಕ ನಾವೇನಾಗ್ತದೆ ಅಂದರೆ ಅವ್ರನ್ನು ಪ್ರೈಸ್ ಗಾಡ್ ಒಂದು ನಿತ್ಯ ರಾಜ್ಯಕ್ಕೆ ಏನಾಗ್ತದೆ ಅವ್ರನ್ನ ನಡೆಸುವುದಕ್ಕೆ ಸಾಧ್ಯವಾಗ್ತದೆ ಪ್ರಿಯ. ಯಾಕಂತ ಹೇಳಿದರೆ, ನಾವು ಮಾಡುವಂಥ ಸಹಾಯ ಅದು ಆ ತಕ್ಷಣದಕ್ಕೆ ಅದು ಅವರಿಗೆ ಒಂದು ಉಪಯೋಗವಾಗ್ತದೆ ಪ್ರಿಯರೇ. ಆದರೆ ಆ ಶುಭ ಸಂದೇಶ ಅದು ದೇವರ ಬಲ ಸ್ವರೂಪದ್ದಾಗಿದೆ. ಆ ಶುಭ ಸಂದೇಶವನ್ನು ಅವರಿಗೆ ಸಾರುವಾಗ ಅವರಿಗೆ ನಿತ್ಯ ನರಕದಿಂದ, ಈ ಲೋಕದ ಪಾಪದ ಎಂಬ ಕೆಸರಿನಿಂದ ಅವರ ಮೇಲೆ ಆಳ್ವಿಕೆ ಮಾಡ್ತಕ್ಕಂಥ ಏನಂತ ಹೇಳಿದರೆ ಎಲ್ಲ ಶಾಪದ ಕಟ್ಟುಗಳು ಅವ್ರಿಗೆ ಏನಾಗ್ತದೆ ಬಿಡುಗಡೆಯಿಂದ ಹೊಂದಿಕೊಳ್ತಾರೆ ಪ್ರಿಯರೇ. ಆವಾಗ ಏನಾಗ್ತದೆ, ನಿಜವಾಗಲೂ ದೇವರು ಇಂಥ ಕಾರ್ಯಗಳನ್ನು ಏನು ಮಾಡ್ತಾನೆ, ಬಹಳ ಮೆಚ್ಚಿ ಆಶೀರ್ವಾದ ಮಾಡುವಂಥವನಾಗಿದೆ. ಮತ್ತು ಅಷ್ಟು ಮಾತ್ರವಲ್ಲ, ಇಂಥ ಕಾರ್ಯಗಳು ದೇವರನ್ನೇ ಘನಪಡಿಸುವಂಥದ್ದಾಗಿದೆ ಎಂಬುದಾಗಿ ನಾವು ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯ 31ನೇ ವಚನದಲ್ಲಿ ನೋಡ್ತೀವಿ. ಬಡವರನ್ನು ಹಿಂಸಿಸುವನು, ಸೃಷ್ಟಿಕರ್ತನನ್ನು ಹೀನೈಸುವನು, ಗತಿಯಿಲ್ಲದವರನ್ನು ಕರುಣಿಸುವನು, ಆತನನ್ನು ಘನಪಡಿಸುವನು ಎಂಬುದಾಗಿ. ನೋಡಿ, ಬಡವರನ್ನು ಯಾರು ಹೀನೈಸ್ತಾರೋ ಸೃಷ್ಟಿಕರ್ತನನ್ನೇ ಹೀನೈಸ್ತಾರೆ ಎಂಬುದನ್ನು ನೋಡ್ತೀವಿ. ದಿಕ್ಕಿಲ್ಲದವರನ್ನು, ಬಡವರನ್ನು, ಅನಾಥರನ್ನು ಕರುಣಿಸುವವರನ್ನು ಏನಾಗ್ತದೆ, ದೇವರನ್ನು, ಸೃಷ್ಟಿಕರ್ತನಾದ ದೇವರನ್ನು ಏನಂತೇಳಿದರೆ ಆತನು ಘನಪಡಿಸ್ತಾರೆ ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ನಮ್ಮ ಜೀವಿತದ ಮೂಲಕವಾಗಿ ಪ್ರೈಸ್ ಗಾಡ್ ನಾವು ಇದೇ ಒಂದು ದೊಡ್ಡ ಆರಾಧನೆಯಾಗಿದೆ. ಪ್ರೈಸ್ ಗಾಡ್, ದೇವರನ್ನು ಘನಪಡಿಸಲಿಕ್ಕೆ ನೋಡಿರಿ ಎಂಥ ಶ್ರೇಷ್ಠವಾದ ಕಾರ್ಯ. ಹೀಗೆ ಮಾಡುವಾಗ ಖಂಡಿತವಾಗಲೂ ದೇವರು ನಮ್ಮನ್ನು ಆಶೀರ್ವದಿಸುವುದು ಮಾತ್ರವಲ್ಲ, ಆಪತ್ಕಾಲದಲ್ಲಿ ಅವನು ಏನು ಮಾಡ್ತಾನೆ, ನನ್ನನ್ನು, ನಿಮ್ಮನ್ನು ಯಾರೆಲ್ಲ ಹೀಗೆ ಮಾಡ್ತಾಯಿದ್ರು ಅವರನ್ನು ಕಾಪಾಡ್ತಾನೆ. ಅಷ್ಟು ಮಾತ್ರವಲ್ಲ, ಇದು ದೇವರ ನಾಮಕ್ಕೆ ಏನಾಗ್ತದೆ, ಘನತೆ ಉಂಟು ಮಾಡೋದಾಗಿದೆ ಪ್ರಿಯರೇ. ಹಾಗಾದರೆ ನಾವೇನು ಮಾಡೋಣ, ದಿಕ್ಕಿಲ್ಲದವರಿಗೆ, ಅನಾಥರಿಗೆ, ನಿರ್ಗತಿಕರಿಗೆ ನಾವೇನಂದರೆ ಯೇಸುವಿನ ಪ್ರೀತಿಯನ್ನು ಸಾರುವುದರ ಮೂಲಕ ನಮಗೆ ಕೈಲಾದದ್ದು ಸಹಾಯ ಮಾಡೋಣವೇ. ಹಾಗೆ ಮಾಡಲಿಕ್ಕೆ ದೇವರು ನಮ್ಮನ್ನೆಲ್ಲರನ್ನು ಬಲಪಡಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಈ ವಾಕ್ಯದ ಮುಖಾಂತರ ನಾವು ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯಾದ ದೇವರೇ, ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವೇಳೆಯಲ್ಲಿ ಹೌದಪ್ಪ ದೇವರೇ, ನೀವು ನಮಗೆ ಕೊಡಲ್ಪಟ್ಟಿರುವುದರಲ್ಲಿ ದೇವರೇ ಸ್ತೋತ್ರ. ಅಪ್ಪ ಕರ್ತನೆ,
ನಾವು ಇತರರಿಗೆ ದೇವರೇ ಸ್ತೋತ್ರ ಅಪ್ಪ, ಬಡವರಿಗೆ, ನಿರ್ಗತಿಕರಿಗೆ, ಸಹಾಯ ಅವಶ್ಯಕತೆ ಇರುವವರಿಗೆ ಅಪ್ಪ ಕರ್ತನೆ ಪರಾಂಬರಿಸುವಂತೆ ಸಹಾಯ ಮಾಡುವಂತೆ ಕೃಪೆ ಕೊಡು ಅಪ್ಪ ಕರ್ತನೆ. ಪರಲೋಕ ರಾಜ್ಯದಲ್ಲಿ ಗಂಟು ಮಾಡಿ ಇಟ್ಕೊಡ್ರಿ ಅಂದ್ರಲ್ಲ ಅಪ್ಪ, ಇದೇ ಆಗಿದೆಯಲ್ಲ ಸ್ವಾಮಿ ದೇವರೇ ಕರ್ತನೆ. ನಿನ್ನ ನಾಮಕ್ಕೆ ಮಹಿಮೆ ಘನತೆ ಉಂಟಾಗಲಿ ಅಪ್ಪ ಸ್ವಾಮಿ. ಎಲ್ಲ ಸ್ತುತಿ ಸ್ತೋತ್ರ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸ್ತಾ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿದ್ದೀವಿ ಪರಲೋಕದ ಜೀವವುಳ್ಳ ತಂದೆಯೇ. ಆಮೇನ್ ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.